ಶಿವಣ್ಣನ ಸಿನಿಮಾಗಳು ಬೇರೆ ಭಾಷೆಯ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳ ಸವಾಲುಗಳನ್ನ ಎದುರಿಸೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಇಂತಹದ್ದೇ ಸನ್ನಿವೇಶಗಳಲ್ಲಿ ಅವರ ಸಿನಿಮಾಗಳು ಯಶಸ್ಸು ಕಂಡಿವೆ. ಇದೀಗ ಶಿವಣ್ಣನ ಭೈರತಿ ರಣಗಲ್ ಚಿತ್ರದ ಎದುರು ತಮಿಳಿನ ಸ್ಟಾರ್ ನಟ ಸೂರ್ಯ ಅಭಿನಯದ ಕಂಗುವಾ ಸಿನಿಮಾ ಬಂದಿದೆ. ಜೈಲರ್ ನಂತರ ಶಿವರಾಜ್ ಕುಮಾರ್ ಅವರ ಚಿತ್ರಗಳಿಗೆ ತಮಿಳಿನಲ್ಲಿಯೂ ಬೇಡಿಕೆ ಹೆಚ್ಚಾಗಿರುವ ಕಾರಣ ಭೈರತಿ ರಣಗಲ್ ತಮಿಳಿನಲ್ಲಿಯೂ ಕೂಡ ಲಗ್ಗೆ ಇಟ್ಟಿದೆ. ಭೈರತಿ ರಣಗಲ್ ಚಿತ್ರಕ್ಕೂ ಒಂದು ದಿನ ಮೊದಲು ತೆರೆಗೆ ಬಂದಿರುವ ಸೂರ್ಯ ಅಭಿನಯದ ಕಂಗುವಾ ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಸಿಕ್ಕರೂ ಕೂಡ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದು ಭೈರತಿ ರಣಗಲ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಕಂಗುವಾ ಮೊದಲಾರ್ಧ ಪರವಾಗಿಲ್ಲ ಎನ್ನುವಂತಿದೆ, ಆದ್ರೆ ದ್ವಿತೀಯಾರ್ಧ ಚೆನ್ನಾಗಿದೆ ಅಂತ ಪ್ರೇಕ್ಷಕರು ವಿಮರ್ಶೆ ಮಾಡ್ತಾ ಇದ್ದಾರೆ. ಕಂಗುವಾ ಚಿತ್ರಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶೋಗಳನ್ನ ನೀಡಲಾಗಿದೆ ಎನ್ನುವ ಆರೋಪಗಳು ಕೇಳಿ ಬಂದಿವೆ. ಈಗಾಗಲೇ ರಿಲೀಸ್ ಆಗಿರುವ ಕನ್ನಡ ಸಿನಿಮಾಗಳಿಗಿಂತಲೂ ಹೆಚ್ಚು ಚಿತ್ರಮಂದಿರಗಳನ್ನ ಕಂಗುವಾ ಆಕ್ರಮಿಸಿಕೊಂಡಿದೆ. ಹಾಗಾಗಿ ಭೈರತಿ ರಣಗಲ್ ಘರ್ಜಿಸಬೇಕಿದೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವ ಹೇಳಿಕೆಗಳು ಕೇವಲ ಹೇಳಿಕೆಗಳಾಗಿಯೇ ಉಳಿದುಕೊಳ್ಳಬಾರದು. ಈ ಹಿಂದೆ ತಮಿಳಿನ ಲಿಯೋ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆಯಾಗಿದ್ದಾಗ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಗ ಶಿವರಾಜ್ ಕುಮಾರ್ ಅವರ ಘೋಷ್ ತೆರೆಗೆ ಬಂದಿತ್ತು. ಆದ್ರೆ ಘೋಷ್ ಚಿತ್ರಕ್ಕಿಂತಲೂ ಲಿಯೋಗೆ ಹೆಚ್ಚು ಚಿತ್ರಮಂದಿರಗಳನ್ನ ನೀಡಲಾಗಿತ್ತು. ಈ ಬಾರಿಯೂ ಅದೇ ಪರಂಪರೆ ಮುಂದುವರಿಯುವ ಅಪಾಯವಿದೆ. ಹಾಗಾಗಿ ಈ ಬಗ್ಗೆ ಕನ್ನಡ ಚಿತ್ರೋದ್ಯಮ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಂಗುವಾ ಸಿನಿಮಾ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು ಸಹಜವಾಗಿ ಇದು ದೇಶಾದ್ಯಂತ ಸಾವಿರಾರು ಚಿತ್ರಮಂದಿರಗಳಲ್ಲಿ ತೆರೆಗೆ ಬರ್ತಾ ಇದೆ. ಆದ್ರೆ ಭೈರತಿ ರಣಗಲ್ ಸದ್ಯ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಮುಂದೆ ಇದು ಕೂಡ ಪ್ಯಾನ್ ಇಂಡಿಯಾ ಚಿತ್ರವಾಗುತ್ತಾ ಗೊತ್ತಿಲ್ಲ. ಆದ್ರೆ ಕಂಗುವಾ ಸಿನಿಮಾಗೆ ಕರ್ನಾಟಕದಲ್ಲಿಯೂ ಭೈರತಿ ರಣಗಲ್ ಚಿತ್ರಕ್ಕಿಂತಲೂ ಹೆಚ್ಚು ಶೋಗಳನ್ನ ಕೊಡಲಾಗಿದೆ ಎನ್ನುವ ಆರೋಪವಿದೆ. ಸದ್ಯ ರಾಜ್ಯದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ವಿಚಾರದಲ್ಲಿ ಕಂಗುವಾ ಚಿತ್ರಕ್ಕಿಂತಲೂ ಭೈರತಿ ರಣಗಲ್ ಮುಂದಿದೆ. ಈ ಕಾರಣಕ್ಕೆ ಶಿವಣ್ಣನ ಸಿನಿಮಾಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಶೋಗಳು ಸಿಗುವ ಸಾಧ್ಯತೆ ಇದೆ. ಇದುವರೆಗೂ ಕನ್ನಡದಲ್ಲಿ ಸಾಕಷ್ಟು ಸೀಕ್ವೆಲ್ ಸಿನಿಮಾಗಳು ಬಂದಿವೆ. ಕನ್ನಡದ ಮೊದಲ ಫ್ರೀಕ್ವೆಲ್ ಸಿನಿಮಾ ಭೈರತಿ ರಣಗಲ್ ಚಿತ್ರವಾಗಲಿದೆ. ಈಗಾಗಲೇ ಕಾಂತಾರ ಸಿನಿಮಾದ ಫ್ರೀಕ್ವೆಲ್ ಸಿದ್ಧವಾಗ್ತಾ ಇದ್ದು ಅದಕ್ಕೂ ಮೊದಲೇ ಭೈರತಿ ರಣಗಲ್ ಬಿಡುಗಡೆಯಾಗಿ ದಾಖಲೆ ಬರೆದಿದೆ. ಭೈರತಿ ರಣಗಲ್ ಚಿತ್ರವನ್ನ ನರ್ತನ್ ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಭೈರತಿ ರಣಗಲ್ ಯಾರು, ಹೇಗೆ ಭೈರತಿ ರಣಗಲ್ ಆದ್ರು ಅನ್ನೋ ವಿಚಾರ ಕೂಡ ಈ ಸಿನಿಮಾದ ಮೂಲಕ ರಿವೀಲ್ ಆಗಲಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಒಂದೊಂದ್ಸತಿ ಪಾತ್ರಗಳಿಗೂ ಅಟ್ರಾಕ್ಟ್ ಆಗ್ಬಿಟ್ಟಿರೋದು 100% ಒಂದು ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದ್ದೇ ಇರುತ್ತೆ. ಹೆಂಗ್ ಸ್ಟಾರ್ಟ್ ಆಯ್ತು ಆ ಕ್ಯಾರೆಕ್ಟರ್? ಯಾಕಂದ್ರೆ ನೀವು ಇದು ಮಫ್ತಿಲ್ ಬಂದಾಗ ಆ ಕ್ಯಾರೆಕ್ಟರ್ ಬರೀ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಇಂಟರ್ವ್ಯೂಲ್ಲಿ ಬರ್ತಾರೆ. ಇಂಟರ್ವ್ಯೂಲ್ಲಿ ಬಂದಾಗ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಲ್ರೆಡಿ ಬೆಳೆದ್ ನಿಂತ ಒಂದು ಭೈರತಿ ರಣಗಲ್. ಬಟ್ ಇವನ್ ಬೆಳೆಯೋಕ್ಕೆ ಕಾರಣ ಏನು, ವಾಟ್ ಇಸ್ ದ ಬ್ಯಾಕ್ ರೀಸನ್ ಏನು, ಏನ್ ಡೀಟೇಲಿಟಿ ಏನು ಅವ್ನ ಮುಂದೆ? ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಒಬ್ಬ ಮನುಷ್ಯ. ಸೊ ಅವ್ನ ಬೆಳವಣಿಗೆ ಒಂದು ಯಾವ ರೀತಿ ಬರ್ಬೋದು ಅನ್ನೋದನ್ನ ನರ್ತನ್ ಒಂದು ಲೈನ್ ಮಾಡಿ ಫಸ್ಟ್ ಸ್ಮಾಲ್ ಸೀನ್ಸ್ ಎಲ್ಲ ಆಲ್ರೆಡಿ ಅನ್ಕೊಂಡಿದ್ದು. ಚಿಕ್ಕ ವಯಸ್ಸು ಸೀನ್ಸ್ ಇರ್ಬೋದು, ಅದರ್ವೈಸ್ ಸಮ್ ಸೀನ್ಸ್ ಸೆಕೆಂಡ್ ಹಾಫ್ ಇರ್ಬೋದು, ಇಲ್ಲ ಕನೆಕ್ಟಿವಿಟಿ ಸೀನ್ಸ್ ಇರ್ಬೋದು, ಅದೆಲ್ಲ ಒಂದಿತ್ತು, ರೆಡಿ ಆಗಿತ್ತು. ನೆಕ್ಸ್ಟ್ ಹೆಂಗೆ ಬರ್ತಾನೆ, ಯಾತಿಗೆ ಯಾವ ಬೇಸ್ ಲಾಯರ್ ಅಂತ ಒಂದು ಗೆಟಪ್ ತೋರಿಸ್ತೀನಿ, ಲಾಯರ್ ಗೆಟಪ್. ನೆಕ್ಸ್ಟ್ ಇದು ಎಲ್ಲಾದ್ರೂ ಬ್ಲ್ಯಾಕ್ ಆಗಿ ಹೊರತು ಬ್ಲ್ಯಾಕ್ ಇಂದ ಬೇರೆ ಕಲರ್ ಚೇಂಜ್ ಆಗಿದೆ. ಮಿಡಲ್ ಒಂದು ಸ್ಮಾಲ್ ಟ್ರಾನ್ಸಿಷನ್ ತರ ಬರುತ್ತೆ, ಬಂದು ಇಟ್ ಚೇಂಜಸ್ ಇಂಟು ಟೈಟಲ್ ಟ್ರ್ಯಾಕ್ ಭೈರತಿ ರಣಗಲ್ ಸಾಂಗ್, ಅದ್ರ ಪ್ರಕಾರ ಒಂದು ಚೇಂಜಸ್ ಬರುತ್ತೆ. ನಿಮ್ಮ ಮತ್ತೆ ಛಾಯಾ ಸಿಂಗ್ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ, ಅವರು ನಿಮ್ಮ ಜೊತೆ ಈ ಹಿಂದೆನೂ ಕೆಲಸ ಮಾಡಿದ್ರು ರೋಡಿ ಅಳಿಯ ಸಿನಿಮಾದಲ್ಲೆಲ್ಲಾನು. ಸೊ ಅವರು ಆಲ್ಮೋಸ್ಟ್ ಅಲ್ಲಿ 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಬಟ್ ಮತ್ತೆ ಈ ಸಿನಿಮಾ ಮೂಲಕ ಅಥವಾ ಮಫ್ತಿ ಮೂಲಕ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರ್ತಕ್ಕಂಥದ್ದು, ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿದ್ರು. ಐ ಥಿಂಕ್ ವಂಡರ್ಫುಲ್ ಆಕ್ಟರ್, ತುಂಬಾ ಡೆಡಿಕೇಟೆಡ್. ಆಮೇಲೆ ಏನ್ ಮಾಡ್ಬೇಕು, ಒಂದು ಸಟ್ಲಿಟಿ ಇರುತ್ತೆ ಆಕ್ಷನ್ ಮಾಡ್ಬೇಕು. ಸೊ ಸಟ್ಲ್ ಆಗಿರ್ಬೇಕೇನಾಗುತ್ತೆ ಅಂದ್ರೆ ಆ ಒಂದು ಏನಂತೀವಿ, ಆ ರಿಲೇಶನ್ಶಿಪ್ ಇದೆಯಲ್ಲ, ಒಂದು ಬ್ರದರ್ ಅಂಡ್ ಸಿಸ್ಟರ್, ಆ ಬಾಂಧವ್ಯ ಒಂದೊಂದ್ಸತಿ ತುಂಬಾ ಮಾತಾಡೋರು ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಬಟ್ ಆ ಸಿನಿಮಾದಲ್ಲಿ ಮಾತುಗಳು ಕಮ್ಮಿ, ಬೇಸಿಕ್ ಆಗಿ ಇರಿಬ್ರು ಮಾತಾಡ್ತಾರೆ. ಯಾಕಂದ್ರೆ ಯಾತಿಕ್ ಹಂಗಾಗುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದಾಗ ಭೈರತಿ ರಣಗಲ್ ಕ್ಲಾರಿಟಿ ಕೊಡುತ್ತೆ. ವೈ ದಟ್ ಲೆಟ್ಸ್ ಟಾಕ್, ಯಾತಿಕ್ಕೆ ಏನಾಯ್ತು ಅಂದ್ರೆ ಫಸ್ಟ್ ಇಂದ ಅವನು ಸ್ಯಾಕ್ರಿಫೈಸ್ ಅಂತಾರೆ. ಅಂದ್ರೆ ಒಂದು ಅಂಬಿಷನ್ ನ ಕಟ್ಕೋಬೇಕಾದ್ರೆ ಸ್ಯಾಕ್ರಿಫೈಸಸ್ ಇದೆ. ಆ ಸ್ಯಾಕ್ರಿಫೈಸ್ ಬಂದ್ಬಿಟ್ಟು ಲವ್ಲಿ ಇರ್ಬೋದು, ಇಲ್ಲ ಅವ್ನು ಮಾಡೋಂಥ ಕೆಲಸದಲ್ಲಿ ಇರ್ಬೋದು. ಏನೇನು ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾವ ರಿಲೇಶನ್ಶಿಪ್ ನ ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾತಿಕ್ ಮಾಡ್ತಾನೆ, ಆ ಸ್ಯಾಕ್ರಿಫೈಸ್ ಬರ್ತಾ ಅನ್ನೋ ರೀತಿಯಲ್ಲಿ ಈ ಸಬ್ಜೆಕ್ಟ್ ಮೂವ್ ಆಗುತ್ತೆ ಆಕ್ಚುಲ್ ಆಗಿ. ಸೊ ಅದು ನೋಡೋಕೆ ಶ್ರೇಯಾ ಸಿಂಗ್ ಅವ್ರ ಪಾತ್ರ ಆಗಲಿ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ರೆ ಭಾವನೆಗಳು ತುಂಬಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.